ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಸ್ಪೆಷಲಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ನೀವು ನೋಡಿ ಹೇಗಿರುತ್ತೆ ಅಂತ ಹೇಳಿ. ನಮ್ಮ ಮನೆಯವ್ರು ಬಂದಿದ್ದು ಮೈಸೂರಿಂದ. ನನ್ನ ಮಗನ್ನ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾಯಿದ್ರು. ಅವನು ನನ್ನ ಬೈಕಲ್ಲಿ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ದ. ಹಾಗೆ ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಹೋದರು. ಮನೆಗೆ ಸ್ವಲ್ಪ ಗ್ರೋಸರೀಸ್ ಖಾಲಿ ಆಗಿಬಿಟ್ಟಿತ್ತು, ತರಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರನ್ನ ಬೈಕಲ್ಲಿ ಕಳಿಸ್ಬಿಟ್ಟು ನಾನು ರೆಡಿಯಾಗಿ ಬಂದೆ. ಆಟೋದಲ್ಲೇನು ಹೋಗೋದು ಬೇಡ, ಮಳೆ ಬರ್ತಾ ಇತ್ತು ಅಂತ ಕಾರಲ್ಲೇ ಹೊರಟ್ವಿ. ನನ್ನ ಮಗ ನಾನು ಬರೋಕ್ಕಿಂತ ಮುಂಚೆನೇ ಬಂದು ಕೂತ್ಕೊಂಡ್ಬಿಟ್ಟಿದ್ದ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಹೊರಟ್ವಿ. ಇದು ನಮ್ಮ ಮನೆ ಅಪೋಸಿಟಲ್ಲಿ ಇರೋ ಗರ್ಲ್ಸ್ ಹೈಸ್ಕೂಲ್ ಅಂತ. ಚೆನ್ನಾಗಿದೆ ಸ್ಕೂಲ್ ಎಜುಕೇಷನ್ ಎಲ್ಲ. ನಾವು ಎಲ್ಲ ಸಾಮಾನು ತರೋಣ ಅಂತ ಹೊರಟ್ವಿ. ಹೋಗ್ತಾ ನನ್ನ ಮಗಂಗೆ ಈ ಥರ ಕಾರಲ್ಲೆಲ್ಲ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ಖುಷಿ. ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ಹೋಗ್ತಾ ಇದ್ವಿ. ಇಲ್ಲೇ ಭದ್ರಾವತಿ ಇಲ್ಲೇ ಇರೋದಿದು. ಬಂದ್ವಿ ಕೂಡ, ಶಾಪ್ ಹತ್ರ ಬಂದ್ವಿ. ನ್ಯೂ ನಮ್ಮ ಬಜಾರ್ ಅಂತ, ನಾವು ಯಾವಾಗಲೂ ಇಲ್ಲೇ ತೊಗೊಬರೋದು. ಹೋದ್ವಿ. ನನ್ನ ಮಗಂಗೆ ತುಂಬ ಖುಷಿ ಆಟಾಡೋಕ್ಕೆ ಅಂತ. ಹಂಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ಸಿಗುತ್ತಲ್ಲ, ತುಂಬ ಖುಷಿ ಪಡ್ತಾನೆ ಇಲ್ಲಿಗೆ ಬರೋಕ್ಕವನು. ಒಳಗೆ ಹೋದ್ವಿ. ಲೀಸ್ಟ್ ಮನೆಯಿಂದನೇ ಮಾಡ್ಕೊಂಬಂದಿದ್ದೆ ನಾನು ಏನೇನು ಬೇಕು ಅಂತ. ಇನ್ನು ಒಂದು ಟ್ರಾಲಿಲಿ ಹಾಕ್ಕೊಂಬಿಟ್ಟು ಹೊರಟ್ವಿ ಏನೇನು ತಗೊಳ್ಳೋದು ಅಂತ. ನಾನು ಮೊದಲೇ ಲೀಸ್ಟ್ ಅವ್ರಿಗೆ ಕೊಟ್ಟಿದ್ದೆ, ಅವರೇ ಹಾಕಿದ್ರು ಏನೇನು ಬೇಕು ಅಂತ. ನಾನು ಇನ್ಯಾವ್ದು ಮಾಡದೇ ಇರೋದನ್ನು ನಾನು ತಗೊಳ್ತಾ ಇದ್ದೆ. ನನ್ನ ಮಗನಿಗೆ ಒಂದು ಬ್ರಷ್ ಕೊಡಿಸಿದ್ದೆ ನಾನು. ಅವನು ಅದನ್ನು ಇಟ್ಕೊಂಡು ಅಲ್ಲೇ ಆಟಾಡ್ತಾ ಇದ್ದ. ಎಲ್ಲ ಚೆನ್ನಾಗಿತ್ತು, ಆಫರ್ ಕೂಡ ಇತ್ತು. ಎಲ್ಲ ತಗೊಂಡು ಬಿಲ್ ಹಾಕ್ಸೋಣ ಅಂತ ಹೊರಟ್ವಿ. ಅಲ್ಲಿ ನನ್ನ ಮಗನಿಗೆ ಇನ್ನೊಂದು ಟಾಯ್ಸ್ ಸಿಕ್ಬಿಡ್ತು. ಅದು ಬೇಕು ಅಂತ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಆಟಾಡ್ತಾ ಇದ್ದ. ಅದರಲ್ಲಿ ನಿನಗೆ ಈಗಲೇ ಆಟಾಡೋಕ್ಕಾಗಲ್ಲ ಬಿಡು ಮಗನೆ ಅಂತ, ಬೇಡ ಅಂತ ನಾವು ಮತ್ತೆ ಅವ್ರ ಅಪ್ಪ ಬಂದು ಕೊಡಿಸಿದ್ರು. ಇದಿರಲಿ ಬಿಡು, ಮಗ ಇಷ್ಟಪಟ್ಟಿದ್ದಾನೆ ಅಂತ. ನಿನ್ನೇನು ಅಂತ ನೋಡ್ತಾ ಇದ್ದೆ. ಎಲ್ಲ ತಗೊಂಡು ಬಿಲ್ ಹಾಕಿಸ್ಕೊಂಡು ಬಂದ್ವಿ. ಬರಬೇಕಾದ್ರೆ ಮಳೆ ಬರೋಕ್ಕೆ ಶುರು ಆಗಿಬಿಡ್ತು. ಹಾಗೆ ಹೊರಟ್ವಿ. ಮಳೆ ಕೂಡ ಬರ್ತಾ ಇತ್ತು. ನಾವು ಹೋಗೋಷ್ಟರಲ್ಲಿ ಸುಮಾರು ಒಂದು 6:30 ಆಗಿಬಿಟ್ಟಿತ್ತು. ವಿಶಾಲ್ ಮಾಡ್ಕೋಗೋಣ ಅಂತ ಹೊರಟ್ವಿ. ಸುಮ್ಮನೆ ಹಿಂಗೆ ಏನಾದರೂ ನೋಡ್ಕೊಂಬರೋಣ ಅಂತ ಹೋದ್ವಿ. ನಮಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಹೋಗ್ತಾ ಇದ್ವಿ. ಇಲ್ಲಂತೂ ತುಂಬ ಟ್ರಾಫಿಕ್ಕು. ಸಂಜೆ ಬೇರೆ ಮಳೆ ಟೈಮ್ ಅಲ್ವಾ. ವಿಶಾಲ್ ಮಾರ್ಟ್ ಒಳಗಡೆ ಹೋದೆ. ನನ್ನ ಮಗನಿಗೆ ಏನು ಬೇಕು ಅಂತ ಕೇಳ್ತಾ ಇದ್ದೆ. ಅವನು ಏನೋ ಬೇಡ ಅಂತಿದ್ದ. ಕೈಲಿ ಆಲ್ರೆಡಿ ತಗೊಂಡಿದ್ದ ಅವನೊಂದನ್ನು. ಇಲ್ಲಿ ಏನು ಬೇಕು ಅಂತ ನೋಡಿಕೊಂಡು ತಗೊಂಡು ಹೊರಟ್ವಿ. ಮನೆಗೆ ಹೋಗೋಣ ಅಂತ ಬಂದ್ವಿ. ಸುಮಾರು ಟೈಮ್ 7:30 ಆಗಿಬಿಟ್ಟಿತ್ತು. ಮಳೆ ಕೂಡ ಬರ್ತಾ ಇತ್ತಲ್ಲ, ಸಾಕು ಹೋಗೋಣ ಅಂತ ಹೊರಟ್ವಿ. ಮನೆಗೆ ಬಂದು ಸ್ಟ್ರಾಂಗಾಗಿ ಒಂದು ಕಾಫಿನ ಮಾಡ್ಕೊಂಡು ಕುಡಿದ್ರೆ
ರಿಲೀಫ್ ಆಗುತ್ತೆ ಅಂತ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.